ವಿಷಯಗಳ ಬಗ್ಗೆ ತಮ್ಮ ಸಹವರ್ತಿ ಎಟಿಎಲ್ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಉದ್ದೇಶದಲ್ಲಿರುವ ಟಿಂಕರ್ ಚಾಂಪ್ಸ್ನ ಬದಲಾವಣೆ ತರುವ ಸರಣಿಗೆ ಸುಸ್ವಾಗತ. ಈ 10 ಭಾಗಗಳ ವಿಡಿಯೋ ಸರಣಿಯಲ್ಲಿ ಟಿಂಕರ್ ಚಾಂಪ್ಸ್ ಬದಲಾವಣೆ ಮಾಡುವ ಅಗತ್ಯಗಳನ್ನು ಮತ್ತು ನೀವು ಹೇಗೆ ಬದಲಾವಣೆ ಮಾಡುವವರಾಗಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಪ್ರತಿ ವಿಡಿಯೋ ಸರಿಸುಮಾರು 10 ರಿಂದ 15 ನಿಮಿಷಗಳದ್ದಾಗಿದ್ದು, ನೀವು ಪ್ರಯತ್ನಿಸಬಹುದಾದ ಬದಲಾವಣೆ ಮಾಡುವ ಚಟುವಟಿಕೆಯನ್ನು ಒಳಗೊಂಡಿದೆ. ಹೆಚ್ಚಿನ ಸಡಗರವಿಲ್ಲದೆ ಪಂಜಾಬ್ನ 9ನೇ ತರಗತಿ ವಿದ್ಯಾರ್ಥಿ ಮತ್ತು ಸ್ವತಃ ಉದಯೋನ್ಮುಖ ಬದಲಾವಣೆಯ ಹರಿಕಾರ ದಿವ್ಯಂ ಅನೇಜಾ ಅವರ 4ನೇ ಸಂಚಿಕೆಯನ್ನು ಪ್ರಾರಂಭಿಸೋಣ. ಪರಸ್ಪರ ಆಸಕ್ತಿಯ ವಿವಿಧ ವಿಷಯಗಳ ಬಗ್ಗೆ ಒಂದು ದೊಡ್ಡ ಬದಲಾವಣೆಯ ಹಿಂದೆ ಇರೋ ನಿಜವಾದ ಶಕ್ತಿ ಯಾವುದು? ದಿವ್ಯಂ ಅನೇಜಾ ಅವರ ಚಿಂತನೆಗಳ ಆಧಾರದ ಮೇಲೆ ಈ ಹೊಸತನದ ಹಿಂದಿರುವ ಆ ಮಾನವ ಇಂಧನ ಯಾವುದು ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಬನ್ನಿ ಈ ಒಂದು ಅದ್ಭುತ ಹೋಲಿಕೆಯೊಂದಿಗೆ ಶುರು ಮಾಡೋಣ. ಬದಲಾವಣೆಯನ್ನು ತರುವವರ ಪ್ರಯಾಣ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಇದು ನಮ್ಗೆ ದಾರಿದೀಪ ಆಗಲಿದೆ. ಸರಿ, ಹಾಗಾದ್ರೆ ಇನ್ನು ಆಳವಾಗಿ ನೋಡೋಣ. ಈ ಬದಲಾವಣೆಗೆ ಕಾರಣವಾಗುವ 3 ಮುಖ್ಯ ಶಕ್ತಿಗಳು ಯಾವುವು? ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ತೀವ್ರಾಸಕ್ತಿ ಅಂದ್ರೆ ಪ್ಯಾಷನ್. ಇದು ಸುಮ್ಮನೆ ಒಂದು ಹವ್ಯಾಸ ಅಲ್ಲ, ಅದಕ್ಕಿಂತ ಮಿಗಿಲಾದದು. ಒಂದು ಕೆಲಸದಲ್ಲಿ ನಮ್ಮನ್ನು ನಾವೇ ಮರೆಯುವಂತೆ ಮಾಡುವ, ಆ ಕೆಲಸವನ್ನೇ ನಮ್ಮ ಬದುಕಿನ ಕರೆ ಅಂದ್ಕೊಳ್ಳುವಷ್ಟು ಪ್ರೇರೇಪಿಸುವ ಒಂದು ಅದ್ಭುತ ಶಕ್ತಿ. ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಕೇವಲ ಒಂದು ಕುತೂಹಲಕ್ಕೂ ಆಳವಾದ ಬದ್ಧತೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ನನಗೆ ರೋಬೋಟಿಕ್ಸ್ ಇಷ್ಟ ಅನ್ನೋದು ಬೇರೆ, ನನ್ನ ರೋಬೋಟ್ ನಿಜವಾದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೊರಡೋದು ಬೇರೆ ಅಲ್ವಾ? ಸರಿ, ತೀವ್ರ ಆಸಕ್ತಿ ಆಯ್ತು. ಈಗ ಮುಂದಿನದು ಉದ್ದೇಶ ಅಂದ್ರೆ ಪರ್ಪಸ್. ಇದು ನಮ್ಮ ಆಸಕ್ತಿಗೆ ಒಂದು ಸರಿಯಾದ ದಾರಿಯನ್ನ ತೋರಿಸೋ ದಿಕ್ಸೂಚಿ ಇದ್ದಾಗೆ. ನಾನಿದನ್ನ ಯಾಕೆ ಮಾಡ್ತಾ ಇದ್ದೀನಿ ಮತ್ತು ಇದರಿಂದ ಯಾರಿಗೆ ಲಾಭ ಅನ್ನೋ ಪ್ರಶ್ನೆಗಳಿಗೆ ಉತ್ತರವೇ ಈ ಉದ್ದೇಶ. ಗುರಿ ಮತ್ತು ಉದ್ದೇಶದ ನಡುವಿನ ವ್ಯತ್ಯಾಸವನ್ನ ಇದು ಚೆನ್ನಾಗಿ ತೋರಿಸುತ್ತೆ. ನೋಡಿ, ಒಂದು ವಿಜ್ಞಾನ ಮೇಳದಲ್ಲಿ ಗೆಲ್ಲೋದು ಒಂದು ಗುರಿ, ಅದು ಅಲ್ಪಾವಧಿಯದ್ದು. ಆದ್ರೆ ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಶುದ್ಧ ನೀರು ಸಿಗುವ ಹಾಗೆ ಮಾಡ್ಬೇಕು ಅನ್ನೋದಿದೆಯಲ್ಲ, ಅದು ದೀರ್ಘಾವಧಿಯ ಉದ್ದೇಶ. ಸವಾಲುಗಳು ಬಂದಾಗ್ಲೂ ನಮ್ಮನ್ನ ಮುಂದೆ ಸಾಗುವಂತೆ ಮಾಡೋದು ಇದೇ ಉದ್ದೇಶ. ತೀವ್ರ ಆಸಕ್ತಿ ಇದೆ, ಉದ್ದೇಶನೂ ಇದೆ. ಆದ್ರೆ ಇವೆರಡನ್ನು ಮುಂದೆ ತಳ್ಳೋ ಎಂಜಿನ್ ಯಾವುದು? ಅದೇ ಛಲ ಅಂದ್ರೆ ಡ್ರೈವ್. ಶುರುವಿನಲ್ಲಿರೋ ಉತ್ಸಾಹ ನಿಧಾನವಾಗಿ ಕಮ್ಮಿ ಆದಾಗ್ಲೂ ಸ್ಥಿರವಾಗಿ ಮುಂದೆ ಹೋಗೋಕೆ ಬೇಕಾದ ದೃಢ ನಿರ್ಧಾರವೇ ಇದು. ಇದೇ ನೋಡಿ ಒಂದು ಸಣ್ಣ ಕಿಡಿಯನ್ನ ದೊಡ್ಡ ಜ್ವಾಲೆಯಾಗಿ ಮಾಡೋದು. ಸರಿ, ಈ 3 ಪರಿಕಲ್ಪನೆಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ನಿಜ ಜೀವನದಲ್ಲಿ ನಮ್ಮ ಮುಂದೆ ಇವೆಲ್ಲ ಹೇಗೆ ಕೆಲಸ ಮಾಡ್ತಾವೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಗೀತಾಂಜಲಿ ರಾವ್ ಅವರ ಉದಾಹರಣೆ ತೆಗೆದುಕೊಳ್ಳೋಣ. ಅಮೆರಿಕದ ಫ್ಲಿಂಟ್ ನಗರದಲ್ಲಿ ನೀರಿನ ಸಮಸ್ಯೆ ಉಂಟಾದಾಗ ಅದು ಅವರ ಮನಸ್ಸನ್ನ ತೀವ್ರವಾಗಿ ಕಲಕಿತು. ಸುಮ್ಮನೆ ಕೂರದೆ ಏನಾದ್ರೂ ಮಾಡ್ಲೇಬೇಕು ಅಂತ ಅವರು ನಿರ್ಧಾರ ಮಾಡಿದ್ರು. ಅವರ ಈ ಇಡೀ ಪ್ರಯಾಣವನ್ನ ನೋಡಿದ್ರೆ ಈ 3 ಶಕ್ತಿಗಳು ಒಟ್ಟಿಗೆ ಸೇರಿರೋದು ಸ್ಪಷ್ಟವಾಗಿ ಕಾಣಿಸ್ತೆ. ಮೊದಲಿಗೆ ಒಂದು ನೈಜ ಸಮಸ್ಯೆಯಿಂದ ಶುರುವಾದ ವಿಜ್ಞಾನದ ಮೇಲಿನ ಅವರ ತೀವ್ರ ಆಸಕ್ತಿ. ಎರಡನೇದು ಎಲ್ಲರಿಗೂ ಸುರಕ್ಷಿತ ನೀರು ಸಿಗ್ಬೇಕು ಅನ್ನೋ ಸ್ಪಷ್ಟ ಉದ್ದೇಶ. ಕೊನೆಯದಾಗಿ ಎಷ್ಟೇ ಸಾರಿ ಸೋತ್ರೂ ತಮ್ಮ ಆವಿಷ್ಕಾರವನ್ನು ಉತ್ತಮಪಡಿಸಲು ಅವರು ತೋರಿದ ನಿರಂತರವಾದ ಛಲ. ಇನ್ನೊಂದು ಅದ್ಭುತ ಉದಾಹರಣೆ ವಿನೀಶಾ ಉಮಾಶಂಕರ್ ಅವರದ್ದು. ತಮ್ಮ ಸುತ್ತಮುತ್ತಲಿನ ಪರಿಸರ ಸಮಸ್ಯೆಯನ್ನ ನೋಡಿ ಅದಕ್ಕೊಂದು ಪರಿಹಾರ ಕಂಡುಹಿಡಿಯೋಕೆ ತಮ್ಮಲ್ಲಿದ್ದ ಕುತೂಹಲವನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡ್ರು. ಅವರ ಕಥೆಯಲ್ಲೂ ಕೂಡ ಇದೇ ಮಾದರಿ ಕಾಣಿಸುತ್ತೆ. ತಮ್ಮ ಸುತ್ತಲಿನ ಹೊಗೆ ಮತ್ತು ಮಾಲಿನ್ಯದಿಂದ ಪ್ರೇರಿತರಾಗಿ ವಸ್ತುಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋ ಕುತೂಹಲದಿಂದ ಶುರುವಾದದ್ದು ಅವರ ತೀವ್ರಾಸಕ್ತಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸ್ವಚ್ಛ ಮತ್ತು ಆರೋಗ್ಯಕರ ಜೀವನೋಪಾಯ ನೀಡಬೇಕು ಅನ್ನೋದು ಅವರ ಉದ್ದೇಶ. ಇನ್ನೂ ಮುಖ್ಯವಾಗಿ ಕೇವಲ 12ನೇ ವಯಸ್ಸಿನಲ್ಲೇ ಶುರು ಮಾಡಿ ಶಾಲಾಭ್ಯಾಸದ ಜೊತೆಗೆ ತಮ್ಮ ವಿನ್ಯಾಸವನ್ನ ಸುಧಾರಿಸುತ್ತಾ ಹೋದರಲ್ಲ, ಅದೇ ಅವರ ಛಲ. ಹಾಗಾದ್ರೆ ಈ 2 ಉದಾಹರಣೆಗಳಿಂದ ನಮಗೆ ಗೊತ್ತಾಗೋ ಮುಖ್ಯವಾದ ವಿಷಯ ಅಂದ್ರೆ ಈ 3 ಶಕ್ತಿಗಳು ಒಟ್ಟಾಗಿ ಕೆಲಸ ಮಾಡೋದು ತುಂಬಾನೇ ಅವಶ್ಯಕ. ಇವುಗಳಲ್ಲಿ ಒಂದಿಲ್ದಿದ್ರೂ ಇಡೀ ಪ್ರಯತ್ನವೇ ವಿಫಲವಾಗಬಹುದು. ಹೌದು, ಈ 3ರಲ್ಲಿ ಒಂದು ಅಂಶ ಇಲ್ಲದಿದ್ರೆ ಏನಾಗಬಹುದು? ತೀವ್ರಾಸಕ್ತಿ ಇಲ್ಲದಿದ್ರೆ ನಮ್ಮ ಶಕ್ತಿ ಚದರಿ ಹೋಗುತ್ತೆ. ಹಲವಾರು ಯೋಜನೆಗಳು ಅರ್ಧಕ್ಕೆ ನಿಂತುಬಿಡ್ತವೆ. ಉದ್ದೇಶವೇ ಇಲ್ಲದಿದ್ರೆ ನಾವು ಮಾಡುವ ಪ್ರಯತ್ನ ಒಂದು ಬಲವಂತದ ಕೆಲಸದಂತೆ ಆಗುತ್ತೆ. ಅದರಲ್ಲಿ ಖುಷಿಯೇ ಇರೋದಿಲ್ಲ. ಇನ್ನು ಛಲವೇ ಇಲ್ಲದಿದ್ರೆ ಮಾಡುವ ಪ್ರಯತ್ನಕ್ಕೆ ಅರ್ಥವೇ ಇರೋದಿಲ್ಲ. ಕೊನೆಗೆ ಸುಸ್ತಾಗಿ ಬಿಡ್ತೇವೆ. ಸರಿ, ಇದನ್ನೆಲ್ಲ
ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು, ನಮ್ಮೊಳಗಿನ ಆ ಬದಲಾವಣೆಯ ಶಕ್ತಿಯನ್ನ ಹೇಗೆ ಕಂಡುಹಿಡಿದು ಬೆಳೆಸ್ಕೊಳ್ಳೋದು ಅಂತ ನೋಡೋಣ. ಒಂದು ವಿಷಯ ನೆನಪಿನಲ್ಲಿಡಬೇಕು, ಈ ತೀವ್ರಾಸಕ್ತಿ ಅನ್ನೋದು ಹುಟ್ಟಿನಿಂದ ಬರುವಂಥದ್ದಲ್ಲ. ಅದನ್ನ ನಾವು ಕ್ರಿಯೆಯ ಮೂಲಕ ಕಂಡುಹಿಡಿಬೇಕು. ಹೊಸ ಹೊಸ ವಿಷಯಗಳನ್ನ ಪ್ರಯತ್ನಿಸಬೇಕು, ಪ್ರಯೋಗಗಳನ್ನ ಮಾಡಬೇಕು, ಸೋತಾಗ ಕಲಿಬೇಕು ಮತ್ತು ನಾವು ಮಾಡಿದ್ದನ್ನ ಇತರರೊಂದಿಗೆ ಹಂಚ್ಕೋಬೇಕು. ಸುಮ್ಮನೆ ಕೂತು ಅದು ಬರುವುದಕ್ಕೋಸ್ಕರ ಕಾಯಬಾರದು. ಹಾಗಾದ್ರೆ ಎಲ್ಲಿಂದ ಶುರು ಮಾಡೋದು? ಬಹುಶಃ ನಮ್ಮ ಸಮುದಾಯದಲ್ಲಿ, ನಮ್ಮ ಸುತ್ತಮುತ್ತ ಯಾವ ಸಮಸ್ಯೆಯನ್ನ ನೋಡಿದಾಗ ಅದಕ್ಕೇನಾದ್ರೂ ಮಾಡಬೇಕು ಅಂತ ಮನಸ್ಸು ಚಡಪಡಿಸ್ತಾ ಇತ್ತೆ, ಈ ಪ್ರಶ್ನೆಯಿಂದ ಶುರು ಮಾಡಬಹುದು. ಕೇವಲ ಯೋಚನೆ ಮಾಡ್ತಾ ಕೂರದೆ ಕೆಲಸ ಶುರು ಮಾಡೋಕೆ ಇಲ್ಲಿದೆ ನೋಡಿ ಒಂದು ಸರಳವಾದ ದಾರಿ. ಮೊದಲು ಸ್ಥಳೀಯವಾಗಿ ಕಾಡ್ತಿರುವ ಒಂದು ಸಮಸ್ಯೆಯನ್ನ ಆರಿಸಿಕೊಳ್ಳಿ. ಅದಕ್ಕೆ ಒಂದು ಸಣ್ಣ ಪರಿಹಾರ ಅಥವಾ ಮಾದರಿಯನ್ನ ಗೀಚಿ. ಆಮೇಲೆ ಈ ಐಡಿಯಾವನ್ನ ಬೇರೆಯವರ ಜೊತೆ ಹಂಚಿಕೊಂಡು ಅವರ ಅಭಿಪ್ರಾಯ ಕೇಳಿ. ಕೊನೆಗೆ ಅದರಲ್ಲಿ ಒಂದು ಸಣ್ಣ ಸುಧಾರಣೆ ಮಾಡೋಕೆ ಬದ್ಧರಾಗಿರಿ. ಇಲ್ಲಿರೋ ಒಂದು ವಿಶೇಷತೆ ಅಂದ್ರೆ, ಈ ಬದಲಾವಣೆ ತರೋ ಪ್ರಯತ್ನ ಇದೆಯಲ್ಲ, ಇದು ಕೇವಲ ಹೊರಗಿನ ಪ್ರಪಂಚವನ್ನ ಬದಲಾಯಿಸೋದಲ್ಲ, ಇದು ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳುವ ಒಂದು ಆಂತರಿಕ ಪ್ರಯಾಣ ಕೂಡ. ಇದು ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಸ್ಥೈರ್ಯವನ್ನ ತುಂಬುತ್ತೆ. ಕೊನೆಯದಾಗಿ ಈ ವಿಷಯವನ್ನ ದಿವ್ಯಂ ಅನೇಜಾ ಅವರ ಮಾತಿನಲ್ಲೇ ಹೇಳೋದಾದ್ರೆ, ಬದಲಾವಣೆ ತರುವ ಪ್ರಕ್ರಿಯೆ ಅನ್ನೋದು ಒಂದು ಕನ್ನಡಿಯ ಹಾಗೆ. ವಿದ್ಯಾರ್ಥಿಗಳು ತಾವು ಯಾರು, ಯಾವುದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾರೆ ಮತ್ತು ಜೀವನದಲ್ಲಿ ಏನನ್ನ ಸಾಧಿಸೋಕೆ ಹುಟ್ಟಿದ್ದಾರೆ ಅಂತ ತಿಳಿದುಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ. ಹಾಗಾದ್ರೆ ಈ 3 ಶಕ್ತಿಗಳನ್ನ ಒಟ್ಟುಗೂಡಿಸಿ ಪ್ರತಿಯೊಬ್ಬರೂ ತಮ್ಮದೇ ಆದ ಒಂದು ವಿಶಿಷ್ಟ ಪ್ರಯಾಣವನ್ನ ಹೇಗೆ ರೂಪಿಸಿಕೊಳ್ಳಬಹುದು? ಇದೇ ನಮ್ಮ ಮುಂದಿರುವ ಪ್ರಶ್ನೆ.